ಹಲೋ ಎವ್ರಿವನ್. 59ನೇ ಪ್ರಶ್ನೆಯನ್ನ ನೋಡೋಣ. ಕೆಳಗಿನ ಕೋಷ್ಟಕದಲ್ಲಿ 4 ದ್ರಾವಣಗಳ pH ಮೌಲ್ಯಗಳನ್ನು ಕೊಟ್ಟಿದೆ. ಸೊ 2 ಕಾಲಮ್ ಮಾಡಿ ಒಂದು ದ್ರಾವಣವನ್ನ ನೇಮ್ ಮಾಡಿದ್ದಾರೆ, ಇನ್ನೊಂದರಲ್ಲಿ ಅದರ pH ಮೌಲ್ಯವನ್ನ ಕೊಟ್ಟಿದ್ದಾರೆ. ಹಾಗೆ ಅಲ್ಲಿ ಕೆಳಗಡೆ ಪ್ರಶ್ನೆ ಏನಿದೆ, ಇವುಗಳನ್ನು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳನ್ನಾಗಿ ವಿಂಗಡಿಸಿ. ಇನ್ನೊಂದು, ಜಠರದಲ್ಲಿನ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸಲು ಬಳಸುವ ಆಮ್ಲಶಾಮಕವನ್ನ ಹೆಸರಿಸಿ ಅಂತ ಕೇಳಿದ್ದಾರೆ. ಸೊ ಈ ದ್ರಾವಣ ಮತ್ತೆ pH ಮೌಲ್ಯ, ಈ ದ್ರಾವಣದ್ದು pH ಮೌಲ್ಯ 5 ಇದೆ, ಹಾಗೆ Fದು 13 ಇದೆ, G 9 ಇದೆ, H 2 ಇದೆ. ಮಕ್ಕಳೇ, 0 ಇಂದ 7ರ ಒಳಗಡೆದು ಆಮ್ಲೀಯ ದ್ರಾವಣಗಳಾಗಿರುತ್ತೆ, 7ರಿಂದ 14 ಪ್ರತ್ಯಾಮ್ಲೀಯ ದ್ರಾವಣಗಳಾಗಿರುತ್ತೆ. ಹಾಗಾಗಿ ಇಲ್ಲಿ 5 ಅಂದ್ರೆ 7ಕ್ಕಿಂತ ಕಡಿಮೆ ಆಯಿತು, ಸೊ ಇದು ಆಮ್ಲೀಯ ದ್ರಾವಣ ಆಗಿದೆ. 13 ಅಂದ್ರೆ 7ಕ್ಕಿಂತ ಜಾಸ್ತಿ, ಸೊ ಪ್ರತ್ಯಾಮ್ಲೀಯ ದ್ರಾವಣ ಆಗಿದೆ ಇದು. 9 ಕೂಡ ಪ್ರತ್ಯಾಮ್ಲೀಯ ಆಗಿದೆ. ಇದೆರಡು ಕೂಡ ಪ್ರತ್ಯಾಮ್ಲೀಯ ದ್ರಾವಣ, ಯಾಕಂದ್ರೆ 7ಕ್ಕಿಂತ ಜಾಸ್ತಿ ಇದೆ ಅಲ್ವಾ ಮೌಲ್ಯ, pH ಮೌಲ್ಯ 7ಕ್ಕಿಂತ ಜಾಸ್ತಿ. 2 7ಕ್ಕಿಂತ ಕಡಿಮೆ ಇರೋದ್ರಿಂದ ಇದು ಆಮ್ಲೀಯ ದ್ರಾವಣ ಆಗಿದೆ. ಇನ್ನು ಜಠರದಲ್ಲಿನ ಹೆಚ್ಚುವರಿ ಆಮ್ಲವನ್ನ ತಟಸ್ಥಗೊಳಿಸಲು ಬಳಸುವ ಆಮ್ಲಶಾಮಕ, ಇದಕ್ಕೆ ಉತ್ತರ ಏನು? ಮಿಲ್ಕ್ ಆಫ್ ಮೆಗ್ನೀಷಿಯಾ. ಇದನ್ನ ನಾವು ಜಠರದಲ್ಲಿರುವಂತಹ ಆಮ್ಲೀಯತೆಯನ್ನ ಕಡಿಮೆ ಮಾಡೋದಿಕ್ಕೆ ಆಮ್ಲಶಾಮಕವಾಗಿ ಬಳಸೋದು ಮಿಲ್ಕ್ ಆಫ್ ಮೆಗ್ನೀಷಿಯಾವನ್ನ ಬಳಸ್ತೀವಿ.